ನಮಸ್ತೆ ಎಲ್ಲರಿಗೂ. ಈ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರು ಹೊಸಬರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ, ಇಲ್ಲೆಲ್ಲ ದೊಡ್ಡ ಪಾಟಲ್ಲಿ ನಾನು ಸೈಡಲ್ಲಿ ಬದನೆ ಗಿಡ ಇಟ್ಟಿರೋವೆಲ್ಲ ಸೆಟ್ಟಾಗಿದ್ದಾವೆ. ಆಮೇಲೆ ಈ ಕಡೆ ನಾನು ಬಂದೇ ಇರಲಿಲ್ಲ. ದಾಳಿಂಬೆ ಚಿಗುರು ಇಷ್ಟು ಚಿಗುರಕ್ಕೆ ಬಿಡಬಾರ್ದು, ಮೇಲೆ ಬುಷಿಯಾಗಿ ಬೆಳೆಯಲ್ಲ. ಇವಾಗಿದು ಜಾಸ್ತಿ ಉದ್ದುದ್ದ ಬೆಳೆದಿದ್ದಾವೆ. ಇದನ್ನೆಲ್ಲ ನಾನು ಆದಷ್ಟು ಮೇಲ್ಗಡೆ ಚಿಗುರಿರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನಾವು ಇನ್ನೂ ಚಿಗುರವಾಗಲೇ ಸ್ವಲ್ಪ ಉದ್ದ ಬೆಳೆದಿರೋವು ಈ ಥರ ಕಟ್ ಮಾಡಿ ತೆಗೆದಿದ್ರೆ ಇಷ್ಟೊತ್ತಿಗೆ ಗಿಡ ಬುಷಿಯಾಗಿರೋದು. ಕಾಯಂತೂ ಇನ್ನೂ ಎಲ್ಲೂ ಶುರುವಾಗಿಲ್ಲ, ಯಾಕೆಂದರೆ ಇವಾಗ ರಿಪೋರ್ಟ್ ಮಾಡಾದಮೇಲೆ ಚಿಗುರಿ ಜಾಸ್ತಿ ಉದ್ದ ಬೆಳೀತಾ ಇದ್ದಾವೆ. ಇದನ್ನು ನಾವು ಈ ಥರ ಚಿವುಟ್ಕೊಂಡು ಹುಷಿಯಾಗಿ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಇವಾಗ ಕೊಡ್ತೀರ ಲಿಕ್ವಿಡು ಗೊಬ್ಬರ ಎಲ್ಲ ಸೆಟ್ ಆದ್ರಿಗಿನ ಕಾಯಿ ಹೂವು ಬಿಡ್ಬೋದು. ಯಾಕೆಂದರೆ 4 ವರ್ಷ ಆಗಿತ್ತು, ಅದಕ್ಕೆ ಅದರಲ್ಲಿ ಕಾಯಿ ಇರಲಿಲ್ಲ ಅಂತ ರಿಪೋರ್ಟ್ ಮಾಡಿದ್ದು. ಅದ್ರ ವಿಡಿಯೋನು ಮಾಡಿದ್ದೀನಿ, ಮತ್ತು ಯಾವ ಥರ ರಿಪೋರ್ಟ್ ಮಾಡ್ಬೋದು ದಾಳಿಂಬೆ ಗಿಡಗಳು ಅಂತ. ನೋಡಿ, ಬದನೆ ಗಿಡ ತುಂಬ ಚೆನ್ನಾಗಿ ಸೆಟ್ಟಾಗಿದೆ. ಅದು ರಿಪೋರ್ಟ್ ಮಾಡಿರೋ ಮಣ್ಣಲ್ವ, ಲೂಜಿರುತ್ತೆ, ಬೇರೆ ಇಳ್ಕೊಳಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ದಿನ ಆದಮೇಲೆ ಗಿಡ ತೆಗೆದು ಬಿಡ್ಬೋದು, ಹಣ್ಣಿನ ಗಿಡ ಒಂದು ಬಿಟ್ಬಿಟ್ಟು. ಅದರಿಂದ ನಾನು ಬದನೆ ಸಸಿ ಜಾಸ್ತಿ ಇರೋದ್ರಿಂದ ಈ ಥರ ದೊಡ್ಡ ಪಾಟಲ್ಲಿ ಸೈಡಲ್ಲಿ ಇಟ್ಟಿದ್ದು ನಿಮಗೆ ತೋರಿಸಿದ್ದೀನಿ ಹಳೆ ವಿಡಿಯೋಗಳಿಗೆ. ಇವಾಗ ಅವು ಸೆಟ್ಟಾಗಿ ಆಗಲೇ ಎಲೆಗಳು ಸ್ವಲ್ಪ ದೊಡ್ಡದಾಗ್ತಾ ಇದೆ. ಖುಷಿಯಾಯಿತು. ನೋಡಿ, ಯಾವುದೇ ಗಿಡ ಆಗಲಿ ಜಾಸ್ತಿ ನಾವು ಟೆರೆಸ್ಸಲ್ಲಿ ಜಾಸ್ತಿ ಹೈಟ್ ಬೆಳೆಸೋಕ್ಕಾಗಲ್ಲ. ಆವಾಗ ಇವನ್ನ ನಾವು ಮೇಲ್ಮೇಲೆ ಪ್ರೂನ್ ಮಾಡ್ಕೊಳ್ಳೋದ್ರಿಂದ ಗಿಡನೂ ಖುಷಿಯಾಗಿ ಬೆಳೆಯುತ್ತೆ, ಹೈಟು ಕಮ್ಮಿ ಆಗುತ್ತೆ. ಇಲ್ಲೂ ಅಷ್ಟೇ, ನಾವು ಈ ಚೇಪೆ ಗಿಡನೂ ಅಷ್ಟೇ ಅವಾಗವಾಗ ಪ್ರೂನ್ ಮಾಡ್ತಾಯಿರ್ತೀವಿ. ಅಕಸ್ಮಾತ್ ಜಾಸ್ತಿ ಹೈಟ್ ಬೆಳೆಯದೇ ನೋಡದೇ ಇದ್ದಾಗ ಕಟ್ ಮಾಡಿಬಿಡ್ತೀವಿ. ಇದು ಆರ್ಟಿಫಿಷಿಯಲ್ ಆರೆಂಜು. ಮೊನ್ನೆ ಸುಮಾರು ಕಾಯಿ ಕಿತ್ಕೊಂಡೋಗಿ ಜ್ಯೂಸ್ ಮಾಡಿದರು. ತುಂಬ ಚೆನ್ನಾಗಿರುತ್ತೆ, ಆರೆಂಜ್ ಫ್ಲೇವರೇ ಇರುತ್ತೆ. ಸ್ವಲ್ಪ ಸಕ್ಕರೆನೋ ಅಥವಾ ಬೆಲ್ಲನೋ ಹಾಕಿ, ಏಲಕ್ಕಿ ಹಾಕಿ ಬೇಸಿಗೆಯಲ್ಲಿ ತುಂಬ ರುಚಿಯಾಗಿರುತ್ತೆ. ಇದೂ ಅಷ್ಟೇ, ಹುಳ ಬಂದಿದ್ದಾಗ ಲೈಝಲ್ ಹಾಕ್ಕೊಂಬಿಟ್ಟು ಇವಾಗ ಸೆಟ್ಟಾಗಿದೆ. ನೋಡಿ, ಮೇಲೆ ಸಪ್ರೇಟ್ ಇಟ್ಟು ಲೈಝಲ್ ಹಾಕಿದ್ದೆ, ಅದಕ್ಕೆ ಲೈಝಲ್ ಸ್ಪ್ರೇ ಮಾಡಿದ್ದೆ. ಇದೇನು ಆಪಲ್ ಇದು ಚಿಕ್ಕದ ಹಣ್ಣು ಆಪಲ್ ಥರ ಇರುತ್ತೆ ಅಂತ ತೋರಿಸಿದ್ದೆ ನಿಮಗೆ. ಬಾರ್ಬರಸ್ ಚೆರ್ರಿ ಅಂತಾರದು, ಅದಕ್ಕೆ ತುಂಬ ಹುಳ ಬಂದಿತ್ತು. ಅದರಿಂದ ನಾನು ಲೈಝಲ್ ಹಾಕ್ಬಿಟ್ಟು ಅದೊಂದಕ್ಕೆ 2 ದಿನಕ್ಕೆ 3 ದಿನಕ್ಕೆ ಮಾಡ್ತಾ ಇರೋದ್ರಿಂದ ಅದು ಸೆಟ್ಟಾದಮೇಲೆ ನಾನು ಮತ್ತೆ ಸಾಲಲ್ಲಿ ಇಟ್ಟಿದ್ದೀನಿ. ಇವತ್ತೊಂದು ನನಗೆ ಸಿಕ್ಕಂಗೆ ಬಿಟ್ಟಿದ್ದಾರೆ, ಇಲ್ಲಾಂದರೆ ಅವರವರೇ ಬಂದವ್ರು ತಿಂದಿರ್ತಾರೆ. ಇಲ್ಲಿ ಹಣ್ಣು ಕಪ್ಪಾಗಿರೋವು. ಇವತ್ತು 2 ಎಣ್ಣೆನೋ ಅರ್ಧಂಬರ್ಧ ಬ್ಲಾಕ್ ಆಗಿರೋವು ಸಿಕ್ತು. ಇದು ಒಂಥರ ಬಾಯಿ ಕೆಟ್ಟಾಗ ಅಥವಾ ಬಾಯಿಗೆ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಹುಳಿ ಸಿಹಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಲ್ಬರಿ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ಅದ್ರ ಕಟಿಂಗಿಂದ ಬೇಕಾದಷ್ಟು ಗಿಡಗಳು ಮಾಡ್ಕೋಬೋದು. ಹಣ್ಣು ಜಾಸ್ತಿ. ಒಂದು ಸರಿ ಹಣ್ಣು ಬಿಟ್ಟ ಮೇಲೆ ಪ್ರೂನ್ ಮಾಡ್ಕೊಂಬಿಟ್ಟು ಎಲೆ ಎಲ್ಲ ತೆಗೆದ್ರೆ ಮತ್ತೆ ಕಾಯಿ ಸ್ಟಾರ್ಟ್ ಆಗುತ್ತೆ. ನಾನು ಇವಾಗ 3 ಗಿಡ ಮಾಡಿದ್ದೀನಿ. ಆಮೇಲೆ ಆಪಲ್ ಬೇರ್, ನೋಡಿ ಇದು ಆಪಲ್ ಬೇರ್ ಅಂತೀವಲ್ಲ, ಅದು ಹೂವು ಅದು ರಿಪೋರ್ಟ್ ಮಾಡಾದಮೇಲೆ 2 ಕಾಯಿ ಕಚ್ಚಿದೆ ಈ ವರ್ಷ. ನೋಡೋಣ, ಹೂವೆಲ್ಲ ಆಗಿದ್ದು ತೋರಿಸಿದ್ದೆ ನಿಮಗೆ. ಕಾಯಿ 2 ಮಾತ್ರ ಕಾಣಿಸ್ತು, ಅವು ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ರಿಪೋರ್ಟ್ ಮಾಡಾದಮೇಲೆ ಫಸ್ಟ್ ಕಾಯಿಗಳಲ್ವ, ಫಸ್ಟ್ ಬಂದಿರೋ ಸ್ವಲ್ಪ ಅಷ್ಟು ಹೆಲ್ದಿಯಾಗಿರಲ್ಲ. ಅವು ದೊಡ್ಡವು ಆಗ್ಬೋದು ಅಥವಾ ಬಿದ್ದೋಗ್ಬೋದು. ನಾವು ನಿಧಾನವಾಗಿ ಅವಾಗ ಗಿಡ ಪೂರ್ತಿ ಸೆಟ್ಟಾದಾಗ ಇದಾಗುತ್ತೆ. ನೋಡಿ, ಲ್ಯಾವೆಂಡ್ರ್ ಕಲರ್ ಅಂತ ಹೇಳಿದ್ದೆ, ಯಾವ ಥರ ಇದೆ ಅಂತ ತೋರಿಸಿರ್ಲಿಲ್ಲ. ಲೈಟ್ ಲ್ಯಾವೆಂಡ್ರು, ಇದರಲ್ಲಿ ಡಬಲ್ ಇತ್ತು. ಅದು ನನಗಿನ್ನೂ ಸಿಕ್ಕಿಲ್ಲ, ಬೀಜನೂ ಸಿಕ್ಕಿಲ್ಲ, ಯಾರೂ ಕೊಟ್ಟಿಲ್ಲ. ಅದೊಂದು ಹಾಕೋಕ್ಕೆ ಆಸೆ. ಡಬಲ್ ಪೆಟಲು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಅಷ್ಟೇ. ಸಿಂಗಲ್ ಪೆಟಲು ಬ್ಲೂ ಕಲರ್ ಮಾತ್ರ ಔಷಧಿಗೆ ಚೆನ್ನಾಗಿ ಬರುತ್ತೆ, ಇನ್ನೆಲ್ಲ ಕಲರು ನಮ್ಮ ಖುಷಿಗೆ ಹಾಕ್ಕೊಳ್ಳೋದೇ. ಇಲ್ಲಿ ನೀವು ನೋಡ್ಬೋದು, ಮಲ್ಲಿಗೆ ಗಿಡ ಕಟ್ ಮಾಡಿದಾಗ ಎಷ್ಟು ಅಲ್ಲಿ ಬೋರ್ಡ್ ಇತ್ತು, ಇವಾಗೆಲ್ಲ ಕಡೆ ಹಸ್ರಾಗಿ ಗಾರ್ಡನ್ನೆಲ್ಲ ತುಂಬ್ದಂಗೆ ಕಾಣುತ್ತೆ. ಖುಷಿ ಅನಿಸುತ್ತೆ. ಬಂದ ತಕ್ಷಣ ಬೆಳಗ್ಗೆ ನೋಡಿರ್ತೆ, ಅದು ರಾತ್ರಿನೂ ಸ್ಪ್ರೇ ಮಾಡಿರ್ತಾರೆ. ನಮ್ಮ ಅಳಿಯ ಬಂದು ಬೇಸಿಗೆ ಅಂತ ಗಿಡಗಳ ಮೇಲೆಲ್ಲ ಸ್ಪ್ರೇ ಮಾಡಿರ್ತಾರೆ. ಪೈಪ್ ಹಾಕ್ಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಹಸಿರಾಗಿರುತ್ತೆ. ಮತ್ತು ಬೆಳಗ್ಗೆನೂ ನೀರು ಹಾಕಿ ಸ್ಪ್ರೇ ಮಾಡಿರ್ತಾರಲ್ವ, ಅದರಿಂದ ಎಲ್ಲೂ ಇದು ಹುಳದ ಕಾಟ ಏನಿಲ್ಲ. ಇದೊಂದು ಮೆರೂನ್ ಕಲರು ಚಿಕ್ಕದಾಗಿ ಹೂವು ಬಿಡುತ್ತೆ. ಇವಾಗ ಸ್ಟಾರ್ಟ್ ಆಗಿದೆ ಮೊಗ್ಗೋದು. ಈ ಥರ ನಾನು ಹೋಗಿ ಕಿತ್ತಿರ್ತೀನಿ, ಇಲ್ಲ ಅಥವಾ ಹುಡುಗರು ಯಾರಾದ್ರು ಹೋದಾಗ ಕಿತ್ಕೊಂಬರ್ತಾರೆ. ಒಂದೊಂದು ದಿನ ನಾನು ಹೋಗೋಕ್ಕಿಲ್ಲ ಅಂದರೆ ಮಕ್ಕಳಿಗೆ ಹೇಳಿದ್ರೆ ಮಕ್ಕಳು ಮನೆಗಿದ್ದಾಗ ಕಿತ್ಕೊಂಬರ್ತಾರೆ. ಈ ಥರ ಆಗಲೇ ನೋಡಿ ಎಷ್ಟು ಬಿಸಿಲಿದೆ. ಎಷ್ಟು 10 ಗಂಟೆ ಏನೋ ನಾನು ಬಂದಾಗ. ಹೂವು ಮಾತ್ರ ಕಿತ್ಕೊಂಡು ಹೋಗಿದ್ದು ಅಷ್ಟೇ. ಅಷ್ಟೊತ್ತಿಗೆ ತುಂಬ 8 ಕಾಲಿಗೆಲ್ಲ ಬಿಸಿಲು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಏನಂದರೆ ನಮ್ಗೆ ಆ ಕಡೆ ಸ್ವಲ್ಪ ಬಿಲ್ಡಿಂಗು, ಈ ಕಡೆ ನಮ್ಮದು ಒಂಚೂರು ಇರೋದ್ರಿಂದ ಮಧ್ಯದಲ್ಲಿ ಜಾಸ್ತಿ ಬಿಸಿಲಿರುತ್ತೆ. ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಸ್ವಲ್ಪ ಇದ್ದಾವೆ, ಅವನ್ನೊಂದು ಕೀಳ್ತೀನಿ. ಈ ಗಿಡದಲ್ಲಿ ಇಲ್ಲಿ ದೊಡ್ಡ ಪಾಟಲ್ಲಿ ಹಾಕಿದ್ದೀನಲ್ಲ, ಇದರಲ್ಲಿ ಸೈಜು ದಪ್ಪ ಇದೆ, ಆಮೇಲೆ ಉದ್ದನೂ ಜಾಸ್ತಿ ಇದೆ. ಇದೂ ಸೇಮ್ ಬಜ್ಜಿ ಮೆಣಸಿನ್ಕಾಯಿ. ಅವಾಗ ನಾನು
ಹುಷಾರಿಲ್ದಾಗ ಸಸಿಗಳು ಹಾಕಿದ್ದು ಗೊತ್ತಿರಲಿಲ್ಲ. ಗಿಡ ಚೆನ್ನಾಗಿದ್ದಾವಲ್ಲ ಅಂತ ಅಲ್ಲಲ್ಲಿ ನಾಟಿ ಮಾಡಿದ್ದು. ಇವಾಗ ಬಜ್ಜಿ ಮೆಣ್ಸಿನ್ಕಾಯಿ ಅಂತ ಕಾಯಿ ಬಿಟ್ಟ ಮೇಲೆ ಗೊತ್ತಾಯಿತು, ಖುಷಿ ಅನ್ನಿಸ್ತು. ಇವಾಗ ಸುಮಾರು ಸಿಗುತ್ತೆ. ಮತ್ತು ಮೊನ್ನೆ ನಾನು ಬೀಜ ಹಾಕಿ ಸಸಿಗಳು ಇಟ್ಟಿದ್ದು ತೋರಿಸಿದ್ದೀನಿ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮೆಣಸಿನ ಸಸಿಗೆ ಹುಳ ಕಮ್ಮಿ ಇರುತ್ತೆ, ಹಾಕ್ಕೊಂಡು ಬೆಳೆಸ್ಕೊಬೋದು. ಮೆಣಸಿನ ಗಿಡ ಸ್ವಲ್ಪ ಕೇರಿಂಗ್ ಜಾಸ್ತಿ, ತುಂಬ ಮಿಲಿಬಗ್ ಬರುತ್ತೆ. ಇದು ಮರ್ದುಮಾಲತಿನೂ ಎಲ್ಲ ಕಡೆ ಮೊಗ್ಗಾಗ್ತಾಯಿದೆ. ಆದರೆ ಬಿಸಿಲಿಗೆ ಬೇಗ ಒಂದೇ ದಿನಕ್ಕೆ ಹೂವು ಬಾಡೋಗಿರ್ತವೆ. ಇದೊಂದು ಇವತ್ತು ಡಬಲ್ ಪೆಟಲ್ ರೆಡ್ಡು ಅರಳಿದೆ, ಮಧ್ಯದಲ್ಲಿ ಸಿಗಾಕೊಂಬಿಟ್ಟಿದೆ, ಅಲ್ಲಿ ದಾರ ಕಟ್ಟಿದ್ದು ಅನಿಸುತ್ತೆ. ಇವಾಗ ನಾನು ಅವೆಲ್ಲ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಸ್ಟೀಲ್ ನಾರಿಂದ ಉಜ್ಜಿದ್ದೆ ನೋಡಿ. ಅದಾದಮೇಲೆ ಮೊಗ್ಗುಗಳು ದೊಡ್ಡವಾಗ್ತಾಯಿದ್ದಾವೆ. ಇಷ್ಟು ದಿನ ಅದರಲ್ಲಿ ಮೊಗ್ಗು ಹಂಗೆ ಕಂದೋಗ್ಬಿಡವು ಆ ಹುಳ ಇರೋದಕ್ಕೆ. ಇವಾಗ ಚೆನ್ನಾಗಾಗಿದೆ, ಖುಷಿ ಅನ್ನಿಸ್ತು. ಅವ್ರು ಹೇಳಿದ್ದು ಸಕ್ಸಸ್ ಆಯಿತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ, ಆ ಉಪಾಯ ಹೇಳ್ಕೊಟ್ಟಿದ್ದಕ್ಕೆ. ಇಲ್ಲಾಂದರೆ ನಾನು ಮತ್ತೆ ಪದೇ ಅದನ್ನು ತೆಗೆದು ಕಷ್ಟಪಡಬೇಕಾಯಿತು. ಸ್ಟೀಲ್ ನಾರು ಉಜ್ಜೋದ್ರಿಂದ ಅದು ಕಂಪ್ಲೀಟ್ ವಾಸಿಯಾಗಿದೆ. ನೀವು ಆ ಥರ ರೆಂಬೆ ಗಂಟಿರೋ ಹುಳ ಇದ್ದರೆ ಅದು ಪ್ರಯತ್ನ ಪಡ್ಬೋದು. ಸ್ಟೀಲ್ ನಾರಿಂದ ಉಜ್ಜಿಬಿಟ್ಟು ತೊಳೆದು ಕ್ಲೀನ್ ಮಾಡಿದರೆ ಗಿಡ ಮತ್ತೆ ಹೆಲ್ದಿಯಾಗಿರುತ್ತೆ. ಇವಾಗ ಅದು ಆಗಿದೆ. ಹೂವು ಅರಳದ ತೋರಿಸ್ತೀನಿ, ಅದು ಯಾವ ಕಲರ್ ಹೂವು ಅರಳಿತ್ತು ಅಂತ. ಇವತ್ತು ಮತ್ತೆ ಸ್ವಲ್ಪ ಹೂವು ಕಿತ್ಕೊಂಡು ಹೋಗ್ತೀನಿ. ಅದನ್ನು ಸಪ್ರೇಟ್ ಇಟ್ಟಿದ್ದೀನಿ ನಾನು. ಸ್ಟೀಲ್ ನಾರಿಂದ ಉಜ್ಜಿ ಆದಮೇಲೆ ಅಲ್ಲೇ ಹತ್ರ ಸಪ್ರೇಟ್ ಇಟ್ಟಿದ್ದೀನಿ. ಅದು ಅಲ್ಲದೆ ದಿನ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಅದಿನ್ನೂ ಎಲ್ಲೂ ಕಾಣಿಸ್ಲಿಲ್ಲ ನನಗೆ. ಮೊಗ್ಗು ದೊಡ್ಡದಾಗ್ತಾ ಇದೆ ಅಂತ ಅಂದಾಗ ಅದು ಸರಿ ಹೋಯ್ತು ಅಂತಲೇ ಅರ್ಥ. ನೋಡಿ, ಇಷ್ಟು ಹೂವು ಅರಳಿದಾವೆ ಇವತ್ತು. ಯೆಲ್ಲೋ ಕಲರು, ಆಮೇಲೆ ರೆಡ್ಡು, ಪಿಂಕು ಇವೇ ಜಾಸ್ತಿ ಇರೋದು. ಇನ್ನು ಮಿಕ್ಕಿದ ಕಲರ್ ಇದ್ದಾವೆ, ಅವು ಯಾವ್ಯಾವು ಅಂತ ಅರಳದ ತೋರಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ನಡುವೆ ನಾನು ಬರೀ ಹಾರ್ವೆಸ್ಟು ಅಥವಾ ಗಾರ್ಡನ್ ಅಪ್ಡೇಟ್ ಕೊಡ್ತೀನಿ ಅನ್ಕೊಬಿಡಿ. ಯಾಕೆಂದರೆ ಬೇಸಿಗೆಗಾಲದಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕೂ ಆಗೋಲ್ಲ. ಲಿಕ್ವಿಡ್ ಕೊಡೋದೆಲ್ಲ ನಾನು ಯಾವ್ಯಾವಾಗ ಏನೇನು ಲಿಕ್ವಿಡ್ ಕೊಡ್ತೀನಿ ಅಥವಾ ಯಾವ್ಯಾವಾಗ ಏನು ಮಾಡ್ತೀನಿ. ಅದು ಅಲ್ಲದೆ ನಾನು ಈ ಥರ ಗಾರ್ಡನ್ ಅಪ್ಡೇಟ್ ಕೊಡೋವರೆಗೆ ಸಾಕಷ್ಟು ಟಿಪ್ಸ್ ಹೇಳಿರ್ತೀನಿ ನಿಮಗೆ. ಗಿಡ ಬೆಳೆಸೋರಿಗೆ, ಹೊಸ್ದಾಗಿ ಬೆಳೆಸೋರಿಗೆ, ಹಳಬ್ರಿಗೆ, ಪ್ರತಿಯೊಬ್ಬರಿಗೂ ಉಪಯೋಗ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು ಹೇಳೋ ಟಿಪ್ಸ್ಗಳು. ದಯವಿಟ್ಟು ಆ ಥರ ನಾನು ಹೇಳೋ ರೀತಿ ಉಪಯೋಗ ಆಗಿದೆ ಅಂತ ಅನಿಸಿದರೆ ಕಮೆಂಟಲ್ಲಿ ಹೇಳಿ. ಇಲ್ಲಿ ಕಾಸ್ಮಸ್ ಗಿಡ ಅಲ್ಲೊಂದು ಇಲ್ಲೊಂದು ಇಟ್ಟಿದ್ದು, ಅವು ಚೆನ್ನಾಗಿ ಚಿಗುರಿದ್ದಾವೆ. ಇಲ್ಲಿ ಗುಲಾಬಿ ನಾಟಿ ಮಾತ್ರ ಬಿಡ್ತಾಯಿದ್ದಾವೆ, ಹೈಬ್ರಿಡ್ ಎಲ್ಲ ಇಲ್ಲ. ಇವಾಗ ಸೀಸನ್ ಅಲ್ವಲ್ಲ, ಅದರಿಂದ ಹೈಬ್ರಿಡ್ ಇಲ್ಲ. ಅದರಿಂದ ಅವನ್ನ ನೀವು ಗಿಡನ ಆರೈಕೆ ಮಾಡ್ಕೊಂಡು ಜೀವಂತವಾಗಿಟ್ಟರೆ ವಾಸಿ. ಯಾಕೆಂದರೆ ಅವು ಕಾಲ ಇಲ್ಲದಾಗ ನಾವು ಅದ್ರ ಹೂವನ್ನು ಆಸೆ ಪಡಬಾರ್ದು ಆ ಥರ. ಆಮೇಲೆ ಈ ಥರ ವೈಟ್ ಆಗಿರೋದ್ರಲ್ಲಿ ಒಂದು ಕಬ್ಬಿಣದ ಗಿಡ ಕೇಳಿದ್ದೆ, ಅಥವಾ ಚಾಕ್ ಪೀಸ್ ಇಡ್ಬೋದು. ಅದರಲ್ಲಿ ನಾನು ಕಬ್ಬಣ ಇಟ್ಟಿದ್ದೀನೋ ಇಲ್ವೋ ನೋಡಿಬಿಟ್ಟು ಅದಕ್ಕೊಂದು ಕಬ್ಬಿಣದ ರಾಡಿ ಇಡಬೇಕು. ಚಾಕ್ ಪೀಸು ಇದ್ದಾವೆ, ಚಾಕ್ ಪೀಸು ಹಾಕಬೇಕು. ಅಲ್ಲೊಂದು ಹಾಕಿದ್ರೆ ಆ ಎಲೆಗಳು ಗ್ರೀನ್ ಆಗುತ್ತೆ, ಮತ್ತು ಲೈಟಾಗಿರೋವು ಗ್ರೀನ್ ಆಗುತ್ತೆ. ಅದು ಕಬ್ಬಿಣಾಂಶ ಇರುತ್ತೆ. ಇವತ್ತು ನೋಡಿ ಇಷ್ಟು ದೊಡ್ಡದಾಗಿದೆ ಇದು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.